ಟಿ ನರಸೀಪುರದಲ್ಲಿ ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಬೇರೆ ಜಾಗ ಇಲ್ವಾ ಅಂತೇಳಿ ಪ್ರಶ್ನೆ ಮೊದಲನೇದಾಗಿ. ನರಸೀಪುರಕ್ಕೆ ಒಳ್ಳೆ ಗಾಳಿ, ಆಕ್ಸಿಜನ್, ಉತ್ತಮವಾದ ಗಾಳಿ ವಾತಾವರಣ ಸಿಗ್ತಾಯಿದೆ ಅಂತಂದರೆ ಅದು ನಮ್ಮ ಈ KSID ಆವರಣ, ಅಲ್ಲಿರ್ತಕ್ಕಂಥ ಮರಗಿಡಗಳು ಮತ್ತು ಪ್ರಾಣಿ ಪಕ್ಷಿಗಳಿಂದ. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಇದನ್ನು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಚಿಂತನೆ ಮಾಡದೆ ಇದನ್ನು ಇಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತ ಯಾರೋ ಒಂದಷ್ಟು ಜನರ ಒತ್ತಾಸೆ ಮೇರೆಗೆ ಮಾಡ್ತಿರ್ತಕ್ಕಂಥ ತುಂಬ ತಪ್ಪು ನಿರ್ಧಾರ ಅನ್ನೋದನ್ನು ನಾವೆಲ್ಲರೂ ಖಂಡಿಸ್ತೇವೆ. ಹುನ್ನಾರ ಇದೆ, ಯಾಕೆ ಇಲ್ಲೇನೆ ಮಾಡಬೇಕು ಅನ್ನೋ ಒಂದು ಐಡಿಯಾವನ್ನು ಇಲ್ಲಿ ಸಚಿವರಿದ್ದಾರೆ. ಮಾದೇವಪ್ಪನವರು ಕೂಡ ಇಲ್ಲಿಂದ ಆಯ್ಕೆ ಆಗಿದ್ದಾರೆ, ಅವ್ರದ್ದೇ ಸರ್ಕಾರ ಇದೆ. ಇಷ್ಟೊಂದು ಜನಗಳ ಕುಟುಂಬದ ಜೀವನ, ಉದ್ಯೋಗ, ಮತ್ತು ನೀವು ಹೇಳ್ದಂಗೆ ಇಲ್ಲಿ ಹಸಿರನ್ನು ಉಳಿಸ್ಕೋಬೇಕು, ರಾಜರ ಪರಂಪರೆಯನ್ನು ಉಳಿಸ್ಕೋಬೇಕು, ಇಷ್ಟೊಂದು ಸೆನ್ಸು, ಕಾಮನ್ ಸೆನ್ಸು ಸಚಿವರಿಗಿಲ್ವಾ? ಅಲ್ಲಿ ಜಮೀನು ಜಾಗಗಳಿದೆ, ನಾವೇ ಕೊಡಿಸ್ತೀವಿ ಕಡಿಮೆ ದರದಲ್ಲಿ. ಅದು ಸರ್ಕಾರ ದುಡ್ಡು ಕೊಡಬೇಕಾಗಿಲ್ಲ, ಸಂಸ್ಥೆಯವರೇ ಕೊಟ್ಟು ದುಡ್ಡು ಕೊಟ್ಬಿಟ್ಟು ತಗೊಳ್ಳೋ ಶಕ್ತಿ ಇದೆ. ಸರ್ಕಾರ ದುಡ್ಡು ಕೊಡಬೇಕಾಗಿಲ್ಲ, ಎಷ್ಟಾರ ಆಗಲಿ. 10 ಎಕರೆ ಮಿನಿಮಮ್ ಇರಬೇಕು ಒಂದು ಗ್ರೌಂಡ್ ಅಂದರೆ. ಅದು ರೌಂಡ್ ಆಕಾರದಲ್ಲಿ, ವೃತ್ತ ಆಕಾರದಲ್ಲಿ ಇರಬೇಕು. ಇವೆಲ್ಲ ಹೇಳ್ತಾ ಇದ್ರು, ಯಾಕೆ ಸರ್ಕಾರಕ್ಕೆ ಈ ಜಾಗದ ಮೇಲೆ ಕಣ್ಣು ಅಂತ ಹೇಳಿ. ಅದೇ ನಮಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಜನರು ಇಲ್ಲಿ ಏನು ಹೇಳ್ತಾರೆ, ಕೆಲವರು ಅವರ ಕಾಂಗ್ರೆಸ್ ಪಕ್ಷದ ಕೆಲವರು ಏನೋ ಜೊತೆಲಿ ಇರ್ತಕ್ಕಂಥವ್ರು, ಇಲ್ಲಿ ಏನೋ ಸ್ಥಳೀಯವಾಗಿರ್ತಕ್ಕಂಥವ್ರು ಏನೋ ಅವ್ರಿಗೆ ಅನುಕೂಲ ಆಗ್ತಾ ಅನ್ನೋದು ಜನರ ಮನಸ್ಸಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಖಾನೆಯನ್ನು ಮುಚ್ಚುವ ಮೊದಲ ಭಾಗದ ಪ್ರಯತ್ನ ಇದು. ಖಂಡಿತವಾಗಿ ಇದು ನೋಡಿ, ಅದು ಇರ್ಬೋದೇನೋ ಹಂತವಾಗಿ ಇದನ್ನು ಮುಚ್ಚಿ ಮತ್ತೆ ಇದಾದಮೇಲೆ ಇಲ್ಲಿ ಬರ್ತಕ್ಕಂಥ ವಿಹಾರಿಗಳಿಗೆ ಇದಕ್ಕೆ ಬರ್ತಕ್ಕಂಥವ್ರು ತೊಂದರೆ ಆಗುತ್ತೆ ಅಂತೇಳಿ ಅದನ್ನು ಮುಚ್ಚೋದಂಥ ಹುನ್ನಾರ ಮುಂದಿನ ಆಚರಣೆ ಇದ್ದು ಇರ್ಬೋದು. ಇದು ಆಗಬಾರ್ದು, ಇದಕ್ಕೆ ಅವಕಾಶ ಕೊಡೋದಿಲ್ಲ. ಬಹುಮುಖ್ಯವಾಗಿ ಇಲ್ಲಿ ತಾವು ನೋಡ್ಬೋದು, ಬಿಲ್ಡಿಂಗ್ನ ನಾಳೆ 6 ತಿಂಗಳು ಈ ಹೊಸ ತಂತ್ರಜ್ಞಾನದಲ್ಲಿ ಆವಿಷ್ಕಾರಗಳಲ್ಲಿ 6 ತಿಂಗಳಿಗೆ ಹೊಸ ದೊಡ್ಡ ಬಿಲ್ಡಿಂಗ್ಗಳು ಕಟ್ಬೋದು. ಆದರೆ 100 ವರ್ಷಗಳಿರ್ತಕ್ಕಂಥ ಮರಗಳನ್ನು ಒಂದು ದಿನಕ್ಕೆ ಜನರಿಗೆ ಆರೋಗ್ಯ ಕೊಡ್ತಕ್ಕಂಥ ಮರಗಳನ್ನ ಬೆಳೆಸಲಿಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಇದನ್ನು ಚಿಂತನೆ ಮಾಡಬೇಕಾಗಿದೆ ಸರ್ಕಾರ. ಇದು ಯಾವುದೇ ಒಂದು ಸತ್ಯಾಗ್ರಹ ಮಾಡಬೇಕಾದ್ರೆ ಡೆಮಾಕ್ರೆಟಿಕ್ ಕಂಟ್ರಿ ಒಳಗಡೆ ಆಡಳಿತ ಪಕ್ಷ ಇರಲಿ ಯಾರೇ ಇರಲಿ, ಅಲ್ಲೊಂದು ಸತ್ಯಾಗ್ರಹ ನಡೀತಾ ಇದೆ ಅಂದರೆ ಒಂದು ಅಡ್ವಾನ್ಸಾಗಿ ಒಂದು ಆಂಬುಲೆನ್ಸ್ ಇರ್ಬೋದು, ಒಂದು ವೈದ್ಯರು, ಒಂದಷ್ಟು ಸಿಬ್ಬಂದಿಗಳ ನೇಮಿಸಬೇಕು ಅನ್ನೋ ನಿಯಮ ಇದೆ. ಬಟ್ ಇಲ್ಲಿ ತಾಲೂಕು ಆಡಳಿತ ಯಾವುದೇ ರೀತಿಯ ಒಂದು ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಅಂತೇಳಿ ಪ್ರತಿಭಟನಾಕಾರರಿಗೆ ಸೌಜನ್ಯಕ್ಕೆ ಅವರಾದರೂ ಕೂಡ ಬಂದು ಇದೊಂದು ನಡೀತಾ ಇದೆ. ಒಬ್ಬ ತಾಲೂಕು ದಂಡಾಧಿಕಾರಿ ಅಂದರೆ ತಾಲೂಕಿನಲ್ಲಿ ಏನು ಪ್ರತಿ ಕ್ಷಣವು ನಡೀತಿದೆ ಅನ್ನೋದು ಗೊತ್ತಿರೋದು, ಪರಿಜ್ಞಾನ ಬೇಕು ಅವ್ರಿಗೂ ಕೂಡ. ಯಾವುದೇ ಅಧಿಕಾರಿಯಾಗಲಿ ಅದನ್ನು ಇಂಥದ್ದು ತತ್ಕ್ಷಣ ಬಂದು ಅವ್ರನ್ನ ವಿಚಾರಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಇತಿಹಾಸ ಪ್ರಸಿದ್ಧ ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿರ್ತಕ್ಕಂಥ ಟಿ ನರಸೀಪುರದ ಕರ್ನಾಟಕ ಸಿಲ್ಕ್ ಬೋರ್ಡ್ ಈಗ ಆತಂಕಕ್ಕೆ ಸಿಲುಕಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಮಹಿಳೆಯರು, ಇಲ್ಲಿನ ಎಂಪ್ಲಾಯಿಗಳು, ಸಾಕಷ್ಟು ವಿವಿಧ ಪ್ರಗತಿಪರ ಸಂಘಟನೆಗಳು ಈ ಒಂದು ಸರ್ಕಾರದ ವಿರುದ್ಧ ಅಮರಣಾಂತರ ಸತ್ಯಾಗ್ರಹವನ್ನು ಕೈಗೊಂಡಿರ್ತಕ್ಕಂಥದ್ದು. ಯಾಕಂದರೆ ಮಹಾರಾಜರು ಸ್ಥಾಪನೆ ಮಾಡಿರ್ತಕ್ಕಂಥ ಗತಕಾಲದ ಇತಿಹಾಸವನ್ನು ಹೊಂದಿರತಕ್ಕಂಥ ಇಂತಹ ಒಂದು ಅಮೂಲ್ಯ ಸ್ಥಳದಲ್ಲೇ ಯಾಕೆ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಟಿ ನರಸೀಪುರದ ಪ್ರಜ್ಞಾವಂತರು ಎತ್ತಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಉದ್ಯಮವನ್ನೇ ನಂಬಿಕೊಂಡು ಕುಟುಂಬವನ್ನು ಸಾಗಾಣಿಕೆ ಮಾಡ್ತಿರ್ತಕ್ಕಂಥ ಸಾಕಷ್ಟು ಮಹಿಳೆಯರು ಈಗ ಆತಂಕಕ್ಕೆ ಎಡ್ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ಭಾಗದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ, ಕಳೆದ ಬಾರಿ BJPಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಖ್ಯಾತ ವೈದ್ಯರಾದ ಡಾಕ್ಟರ್ ರೇವಣ್ಣ ಇರ್ಬೋದು, ಈ ಭಾಗದ ಪ್ರಭಾವಿ ಮುಖಂಡರಾದಂಥ ಸದಾನಂದ ಗೌಡ ಇರ್ಬೋದು, ರೈತ ಮುಖಂಡರಿರ್ಬೋದು, ವಿವಿಧ ಪರ ಸಂಘಟನೆಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಯಾಕಂದರೆ ಇದು ರಾಜ್ಯದ ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ಹೋಗಿದೆ. ಆಲ್ರೆಡಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಕೂಡ ಆಗಲೇ CM ರವರನ್ನ ಭೇಟಿ ಮಾಡಿ ಅವರಿಗೆ ಇದರ ಒಂದು ತೀವ್ರತೆಯನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಪ್ರತಿಭಟನಾಕಾರರು, ವಿವಿಧ ಸಂಘಟನೆಯವರು, ಮುಖಂಡರುಗಳು ನಮ್ಮೊಟ್ಟಿಗೆ ಮಾತಾಡಿಸ್ತಾ ಹೋಗ್ತೇನೆ. ಡಾಕ್ಟರ್ ನಮಸ್ಕಾರ. ಇಲ್ಲಿ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ಎಷ್ಟು ತಣ್ಣಗಿದೆ, ತಂಪಾಗಿದೆ ಅಂತೇಳಿ. ಟಿ ನರಸೀಪುರದಲ್ಲಿ ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಬೇರೆ ಜಾಗ ಇಲ್ವಾ ಅಂತೇಳಿ ಪ್ರಶ್ನೆ ಮೊದಲನೇದಾಗಿ. ಸರ್, ಇಲ್ಲ, ಇದರ ಕ್ರೀಡಾಂಗಣ ಬೇಕು ಅಂತ ಹೇಳಿ ನಾವು ಹೋದ ವರ್ಷ ಇಡೀ ತಾಲೂಕಿನಾದ್ಯಂತ ಎಲ್ಲ ಸಂಘಟನೆಗಳು, ಯುವಕರು, ವಿದ್ಯಾರ್ಥಿಗಳು ಮತ್ತು ಎಲ್ಲರೂ ಒಡಗೂಡಿ ಕ್ರೀಡಾಂಗಣ ಬೇಕು ಅಂತ ಹೋರಾಟ ಮಾಡಿದ್ವಿ. ಆದರೆ ಇವತ್ತು ಏನು ನಮ್ಮ ವಿಶ್ವ ಪರಂಪರೆ ಇರತಕ್ಕಂಥ ಮೈಸೂರು ಸಿಲ್ಕ್ ಏನಿದೆ, ಅಂದಿನ ಕಾಲದಲ್ಲಿ ಮಹಾರಾಜರು 1912ನೇ ಇಸ್ವಿನಲ್ಲಿ ಏನು ಒಂದು ದೂರದೃಷ್ಟಿ ಕಲ್ಪನೆ ಇಟ್ಕೊಂಡು ಇಲ್ಲಿ ರೈತರು ರೇಷ್ಮೆ ಬೆಳೀತಕ್ಕಂಥವ್ರಿಗೆ ಒಳ್ಳೆಯದಾಗಬೇಕು, ಅದನ್ನು ಉತ್ತೇಜನ ಮಾಡಬೇಕು, ಅದಲ್ಲದೆ ಇಲ್ಲಿ ಕಾರ್ಖಾನೆ ಕಟ್ಟಿ ಅಲ್ಲಿ ಕಾರ್ಮಿಕರಿಗೂ ಕೂಡ ಉದ್ಯೋಗ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಏನು ಸ್ಥಾಪನೆ ಆಗಿದೆ ಅದು ಲಾಭಾಂಶದಲ್ಲಿ ಕೂಡ ನಡೀತಾ ಇದೆ. ಈಗ ಸರ್ಕಾರಕ್ಕೂ ಕೂಡ ಸುಮಾರು 333 ಕೋಟಿ ರೂಪಾಯಿಯನ್ನು ಈ ಸಂಸ್ಥೆ ಕೊಟ್ಟಿದೆ. ಇವತ್ತು ಸರ್ಕಾರ, ಯಾವುದೇ ಸರ್ಕಾರಗಳು ಬರಲಿ, ಮಹಿಳೆಯರಿಗೆ ಆಗಲಿ, ಪುರುಷರು ಇವ್ರಿಗೆಲ್ಲಾಗಲಿ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಈ ಲಾಭಾಂಶದಲ್ಲಿ ನಡೀತಕ್ಕಂಥ ಮತ್ತು ಹೆರಿಟೇಜ್ ಇರ್ತಕ್ಕಂಥ ವಿಶ್ವ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಈ ಒಂದು ಇದಕ್ಕೆ ಇಲ್ಲಿ ಕೈ ಹಾಕಿ ಇಲ್ಲಿ ಏನು ತಾವು ನೋಡಿರ್ಬೋದು, ನಮ್ಮ ಮೈಸೂರಿಗೆ ನರಸೀಪುರಕ್ಕೆ ಅಸ್ಮಿತೆ ಅಂದರೆ
ಈ ಒಂದು ಭಾಗ. ಇಲ್ಲಿ ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಪರಿಸರವನ್ನು ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅನೇಕ ಕಾಯಿಲೆಗಳು ಬಂದು ಬರ್ತಕ್ಕಂಥ ನೋಡಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಅಂತ. ಹಾಗಾಗಿ ಇವತ್ತು ನರಸೀಪುರಕ್ಕೆ ಒಳ್ಳೆ ಗಾಳಿ, ಆಕ್ಸಿಜನ್, ಉತ್ತಮವಾದ ಗಾಳಿ ವಾತಾವರಣ ಸಿಗ್ತಾಯಿದೆ ಅಂತಂದರೆ ಅದು ನಮ್ಮ ಈ KSIZ ಆವರಣ, ಅಲ್ಲಿರ್ತಕ್ಕಂಥ ಮರಗಿಡಗಳು ಮತ್ತು ಪ್ರಾಣಿ ಪಕ್ಷಿಗಳಿಂದ. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಇದನ್ನು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಚಿಂತನೆ ಮಾಡದೆ ಇದನ್ನು ಇಲ್ಲಿ ಮಾಡ್ತಿರ್ತ ಕ್ರೀಡಾಂಗಣ ಮಾಡಬೇಕು ಅಂತ ಯಾರೋ ಒಂದಷ್ಟು ಜನರ ಒತ್ತಾಸೆ ಮೇರೆಗೆ ಮಾಡ್ತಿರ್ತಕ್ಕಂಥ ತುಂಬ ತಪ್ಪು ನಿರ್ಧಾರ ಅನ್ನೋದನ್ನು ನಾವೆಲ್ಲರೂ ಖಂಡಿಸ್ತೇವೆ. ಏನು ಹುನ್ನಾರ ಇದೆ, ಯಾಕೆ ಇಲ್ಲೇನೇ ಮಾಡಬೇಕು ಅನ್ನೋ ಒಂದು ಐಡಿಯಾವನ್ನು ಇಲ್ಲಿ ಸಚಿವರಿದ್ದಾರೆ, ಮಾದೇವಪ್ಪನವರು ಕೂಡ ಇಲ್ಲಿಂದ ಆಯ್ಕೆ ಆಗಿದ್ದಾರೆ, ಅವ್ರದ್ದೇ ಸರ್ಕಾರ ಇದೆ, ಇಷ್ಟೊಂದು ಜನಗಳ ಕುಟುಂಬದ ಜೀವನ, ಉದ್ಯೋಗ, ಮತ್ತು ನೀವು ಹೇಳ್ದಂಗೆ ಇಲ್ಲಿ ಹಸಿರನ್ನು ಉಳಿಸ್ಕೋಬೇಕು, ರಾಜರ ಪರಂಪರೆಯನ್ನು ಉಳಿಸ್ಕೋಬೇಕು, ಇಷ್ಟೊಂದು ಕಾಮನ್ ಸೆನ್ಸು ಸಚಿವರಿಗಿಲ್ವಾ ಅಂತೇಳಿ. ಇಲ್ಲ, ಅದನ್ನು ಯೋಚನೆ ಮಾಡಬೇಕು. ಅವ್ರಿಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಪರಿಣಿತರು ಇರ್ತಾರೆ, ಟೆಕ್ನಿಕಲ್ ಪೀಪಲ್ಸ್ ಇರ್ತಾರೆ, ಅವ್ರನ್ನ ಕರೆಸಿ ಪರಿಸರವಾದಿ ಏನು ತಮಗೆಲ್ಲ ಗೊತ್ತಿಲ್ವೇ? ಇದು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಇದು ಹೋರಾಟಗಳು ನಡೀತಿದೆ, ಅದನ್ನು ತಗೊಂಡು ಎಷ್ಟು ಸೈಂಟಿಫಿಕ್ಕಾಗಿ ಚಿಂತನೆ ಮಾಡ್ತಕ್ಕಂಥ ತಂತ್ರಜ್ಞಾನ ಇರ್ತಕ್ಕಂಥ ಇಂಥ ಜನರನ್ನ ಕೂರಿಸಿ ಅವರು ಅದ್ರ ಪರಿಣಿತರನ್ನ ಕೂರಿಸಿ ಇದಂಥದ್ದು ಒಪಿನಿಯನ್ ತೊಗೊಂಡು ಇದು ಮಾಡಬೇಕು. ಈಗ ತಾವು ನೋಡಿರ್ಬೋದು, ಇಲ್ಲಿ 5 ಎಕರೆನಲ್ಲಿ ಅದು ಆ್ಯಪಾಸೈಡ್ ಆಗಿ ಏನು ಕ್ರೀಡಾಂಗಣ ಮಾಡಿ, ಎಲ್ಲಿ ಒಂದು ಕ್ರೀಡಾಂಗಣ ಅಂದರೆ ಅದು ಕ್ರೀಡಾಂಗಣ ಏನಕ್ಕೆ ಹೋಗೋದು, ಮಾನಸಿಕವಾಗಿ ಮತ್ತು ದೈಹಿಕ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಪರಿಸರ ಇರಬೇಕು. ಅದು ಯಾವಾಗಲೂ ಕೂಡ ಸಿಟಿ ನಗರ ಮಧ್ಯಭಾಗದಲ್ಲಿ ಇರಬಾರ್ದು, ಅದಕ್ಕೆ ಪಟ್ಟಣಕ್ಕೆ ಅಡ್ಜಸ್ಟೆಂಟ್ ಆಗಿರ್ಬೇಕು. ಅಲ್ಲಿ ಜಮೀನು ಜಾಗಗಳಿದೆ, ನಾವೇ ಕೊಡಿಸ್ತೀವಿ ಕಡಿಮೆ ದರದಲ್ಲಿ. ಅದು ಸರ್ಕಾರ ದುಡ್ಡು ಕೊಡಬೇಕಾಗಿಲ್ಲ, ಸಂಸ್ಥೆಯವರೇ ಕೊಟ್ಟು ದುಡ್ಡು ಕೊಟ್ಬಿಟ್ಟು ತಗೊಳ್ಳೋ ಶಕ್ತಿ ಇದೆ. ಸರ್ಕಾರ ದುಡ್ಡು ಕೊಡಬೇಕಾಗಿಲ್ಲ, ಎಷ್ಟಾರ ಆಗಲಿ. 10 ಎಕರೆ ಮಿನಿಮಮ್ ಇರಬೇಕು ಒಂದು ಗ್ರೌಂಡ್ ಅಂದರೆ. ಅದು ರೌಂಡ್ ಆಕಾರದಲ್ಲಿ, ವೃತ್ತ ಆಕಾರದಲ್ಲಿ ಇರಬೇಕು. ಇಷ್ಟೊಂದು ನೀವೆಲ್ಲ ಹೇಳ್ತಾ ಇದ್ರು, ಯಾಕೆ ಸರ್ಕಾರಕ್ಕೆ ಈ ಜಾಗದ ಮೇಲೆ ಕಣ್ಣು ಅಂತ ಹೇಳಿ? ಅದೇ ನಮಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಜನರು ಇಲ್ಲಿ ಏನು ಹೇಳ್ತಾರೆ, ಕೆಲವರು ಅವರ ಕಾಂಗ್ರೆಸ್ ಪಕ್ಷದ ಕೆಲವರು ಏನೋ ಜೊತೆಲಿ ಇರ್ತಕ್ಕಂಥವ್ರು ಇಲ್ಲಿ ಏನೋ ಸ್ಥಳೀಯವಾಗಿರ್ತಕ್ಕಂಥವ್ರು ಏನೋ ಅವ್ರಿಗೆ ಅನುಕೂಲ ಆಗ್ತಾ ಅನ್ನೋದು ಜನರ ಮನಸ್ಸಲ್ಲಿ ನಡೀತಾ ಇದೆ. ಕಾರ್ಯಕರ್ತರಿಗೆ ಅನುಕೂಲ ಆಗಬೇಕು, ಇಲ್ಲಿ ಜನಗಳಿಗೆ ಅನುಕೂಲ ಆಗೋದು ಬೇಡವಾ? ಅದೇ ಇಲ್ಲಿ ಮಾತಾಡ್ತಿರ್ತಕ್ಕಂಥ ಜನಸಾಮಾನ್ಯರು ಅದು ಆಗಬಾರ್ದು. ಈ ಒಂದು ಕಾರ್ಖಾನೆಯನ್ನು ಮುಚ್ಚುವ ಮೊದಲ ಭಾಗದ ಪ್ರಯತ್ನ ಇದು. ಖಂಡಿತವಾಗಿ ಇದು ನೋಡಿ, ಅದು ಇರ್ಬೋದೇನೋ ಹಂತವಾಗಿ ಇದನ್ನು ಮುಚ್ಚಿ ಮತ್ತೆ ಇದಾದಮೇಲೆ ಇಲ್ಲಿ ಬರ್ತಕ್ಕಂಥ ವಿಹಾರಿಗಳಿಗೆ ಇದಕ್ಕೆ ಬರ್ತಕ್ಕಂಥವ್ರು ತೊಂದರೆ ಆಗುತ್ತೆ ಅಂತೇಳಿ ಅದನ್ನು ಮುಚ್ಚೋದಂಥ ಹುನ್ನಾರ ಮುಂದಿನ ಆಚರಣೆ ಇದ್ದು ಇರ್ಬೋದು. ಇದು ಆಗಬಾರ್ದು, ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ತಾಲೂಕಿನ ಜನತೆ ಶಾಂತಿ ಪ್ರಿಯರು, ಅವರು ಯಾವಾಗಲೂ ಕೂಡ ಭಾಳ ತಾಳ್ಮೆಯಿಂದ ಇರ್ತಾರೆ. ಒಂದು ಸತಿ ಅವ್ರಿಗೇನಾದರೂ ರೋಷ ಬಂದು ಇದು ಮಾಡಿದ್ರೆ ಆಮೇಲೆ ಅದು ಹೋರಾಟದ ಬಿಸಿಗಳು ತಟ್ಟಿದ್ರೆ ಇವ್ರಿಗೆ ಅದನ್ನು ಇವರು ಯಾರಿಂದನೂ ಯಾವುದೇ ಸರ್ಕಾರಗಳು ಕೂಡ ತಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದನ್ನು ನಮ್ಮ ನರಸೀಪುರದ ಒಂದು ಅಸ್ಮಿತೆ, ಒಂದು ಕಿರೀಟ ಇದು. ಬಹುಮುಖ್ಯವಾಗಿ ಇಲ್ಲಿ ತಾವು ನೋಡ್ಬೋದು, ಬಿಲ್ಡಿಂಗ್ನ ನಾಳೆ 6 ತಿಂಗಳು ಈ ಹೊಸ ತಂತ್ರಜ್ಞಾನದಲ್ಲಿ ಆವಿಷ್ಕಾರಗಳಲ್ಲಿ 6 ತಿಂಗಳಿಗೆ ಹೊಸ ದೊಡ್ಡ ಬಿಲ್ಡಿಂಗ್ಗಳು ಕಟ್ಬೋದು. ಆದರೆ 100 ವರ್ಷಗಳಿರ್ತಕ್ಕಂಥ ಮರಗಳನ್ನು ಒಂದು ದಿನಕ್ಕೆ ಜನರಿಗೆ ಆರೋಗ್ಯ ಕೊಡ್ತಕ್ಕಂಥ ಮರಗಳನ್ನ ಬೆಳೆಸಲಿಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಇದನ್ನು ಚಿಂತನೆ ಮಾಡಬೇಕಾಗಿದೆ ಸರ್ಕಾರ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿ ಕ್ರೀಡಾಂಗಣ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಇದನ್ನು ತಾಲೂಕಿನ ಜನತೆ. ಒಂದು ಎರಡನೇದು, ಇಡೀ ನರಸೀಪುರ ಅಂದರೆ ನಮ್ಮ ವಿಶ್ವವಿಖ್ಯಾತ, ಮತ್ತು ಇದನ್ನು ಕ್ರೀಡಾಕೂಟದಲ್ಲೂ ಕೂಡ ಖೋಖೋದಲ್ಲಿ ಬಂದಿದ್ದಾರೆ. ರಾಷ್ಟ್ರವನ್ನು ನ್ಯಾಷನಲ್ ರೆಪ್ರೆಸೆಂಟ್ ಮಾಡತಕ್ಕಂಥ ಕ್ರೀಡಾಪಟುಗಳಿದ್ದಾರೆ. ಎಲ್ಲ ಕಪ್ ಗೆದ್ದು ಆ ಹೆಣ್ಮಗಳು ಎಂಟ್ರು ಮಾಡಿದಾಗ್ಲೂ ಇಷ್ಟು ವರ್ಷ ಆಗಿದೆ ಸರ್, ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಕ್ರೀಡಾಂಗಣ ಇಲ್ಲ ಅಂತೇಳಿ ಗುಡ್ ನ್ಯೂಸ್ ಮುಖಾಂತರನೇ ಮನವಿ ಮಾಡಿದರು. ನಮ್ಮ ಆದ್ಯತೆ ಕ್ರೀಡಾಂಗಣ ಬೇಕು, ಅದಕ್ಕೆ ಒಂದು ಸುಸಜ್ಜಿತವಾದದ್ದು ಬೇಕು, ಅದು ಪ್ರತ್ಯೇಕವಾಗಿರಬೇಕು. ಹಾಗಾಗಿ ಅದನ್ನು ಇಲ್ಲಿ ಎಲ್ಲೂ ಖಾಲಿ ಜಾಗಗಳಿದೆ, ನಮ್ಗೆ ಗೊತ್ತು. ಹೊಳೆ ಇದು ಹೊಳೆ ನಮ್ಮ ನದಿಯ ತೀರದಲ್ಲಿ ಜಾಗ ಇದೆ. ನಾವು ಕಂಡಿರೋವಾಗ ಒಂದು 2-3 ಸಾರಿ ಅದನ್ನು ದಡಿ ಹತ್ತಿ ನೀರು ಬಂದಿರ್ಬೋದು. ಅಲ್ಲಿವರೆಗೂ ಅಷ್ಟಿಲ್ಲ. ಅಲ್ಲಿ ಒಂದು ದೊಡ್ಡ ತಡೆಗೋಡೆ ಕಟ್ಟಿ ಇನ್ನು 20 ಎಕರೆ ಜಮೀನಿನ ಇದರಲ್ಲಿ ಸ್ಟೇಡಿಯಂ ಮಾಡ್ಬೋದು. ಅದು ಭಾಳ ಉತ್ತಮವಾದದ್ದು ಆರೋಗ್ಯ ದೃಷ್ಟಿಯಿಂದ. ಅಲ್ಲಿ ಸೂರ್ಯನ ಸನ್ಸೆಟ್ ಆಗುವಾಗ, ಸೂರ್ಯ ಉದಯ ಆಗುವಾಗ ಕೂಡ ಆ ಹೊಳೆ ನದಿ ತಳದ ಮಗ್ಗದಲ್ಲಿ ಪಾರ್ಕು ಕೂಡ ಮಾಡಿ ಜನರು, ವಯಸ್ಸಾದವರು, ಹಿರಿಕರು ಎಲ್ಲ ನಾಗರಿಕರೆಲ್ಲ ಕೂತು ವಾಕ್ ಮಾಡ್ಬೋದು. ಅಲ್ಲಿ ಈ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು. ಇದನ್ನೇನಪ್ಪ ಇದು ಕಾಮನ್ ಸೆನ್ಸ್, ಜಸ್ಟ್ ಒಬ್ಬ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಷಯ. ಇದನ್ನು ಯಾಕೆ ಇವರು ಇಲ್ಲೇ ಬೇಕು ಅಂತಕ್ಕಂಥದ್ದು ಸರಿಯಲ್ಲ ಅನ್ನೋದು ನಮ್ಮ. ನೀವು ವೈದ್ಯರಿದ್ದೀರಿ, ಈಗ ಆಲ್ರೆಡಿ ಅಮರಣಾಂತರ ಸತ್ಯಾಗ್ರಹ ಆರಂಭವಾಗಿದೆ. ಇದು ಯಾವುದೇ ಒಂದು ಸತ್ಯಾಗ್ರಹ ಮಾಡಬೇಕಾದ್ರೆ ಡೆಮಾಕ್ರೆಟಿಕ್ ಕಂಟ್ರಿ ಒಳಗಡೆ ಆಡಳಿತ ಪಕ್ಷ ಇರಲಿ ಯಾರೇ ಇರಲಿ, ಅಲ್ಲೊಂದು ಸತ್ಯಾಗ್ರಹ ನಡೀತಾ ಇದೆ ಅಂದರೆ ಒಂದು ಅಡ್ವಾನ್ಸಾಗಿ ಒಂದು ಆಂಬುಲೆನ್ಸ್ ಇರ್ಬೋದು, ಒಂದು ವೈದ್ಯರು, ಒಂದಷ್ಟು ಸಿಬ್ಬಂದಿಗಳ ನೇಮಿಸಬೇಕು ಅನ್ನೋ ನಿಯಮ ಇದೆ. ಬಟ್ ಇಲ್ಲಿ ತಾಲೂಕು ಆಡಳಿತ ಯಾವುದೇ ರೀತಿಯ ಒಂದು ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಅಂತೇಳಿ ಪ್ರತಿಭಟನಾಕಾರರಿಗೆ. ಎಕ್ಸಾಕ್ಟ್ಲಿ ಈಗ ನಮ್ಮ ಮುಖಂಡರಾದಂಥ
ತೋಟದಪ್ಪ ಬಸವರಾಜ್ ಅವರು, ಅರ್ಜುನ್ ಅವರು ಮತ್ತು ಇನ್ನು ಕೆಲವರು ನಿನ್ನೆಯಿಂದ ಕೂಡ ಅವರು ಉಪಹಾರ ಏನು ತೊಗೊಳ್ಳದೆ, ನೀರು ಕುಡಿದ ಅಭರಣ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ಪಣೆ ತೊಟ್ಟು ಕೂತಿದ್ದಾರೆ. ಅವರು ಯಾವುದೇ ಒಂದು ಸತ್ಯಾಗ್ರಹ ಮಾಡೋಕ್ಕೆ ಕೂಡ ತಾಲೂಕು ದಂಡಾಧಿಕಾರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ನಾವು ಈ ಥರ ಕೂರ್ತಾ ಇದ್ದೀವಿ ಸತ್ಯಾಗ್ರಹ ಅಂತ ಹೇಳಿ. ಅವರ ಉಪ ತಹಸೀಲ್ದಾರ್ ಏನೋ ಇದನ್ನು ತೊಗೊಂಡಿದ್ದಾರೆ. ಅದು ತಗೊಂಡ್ಮೇಲೆ ಅವ್ರಿಗೆ ಏನೋ ವೈದ್ಯರನ್ನು ಕಳಿಸ್ತಕ್ಕಂಥದ್ದು ಅಥವಾ ಅಲ್ಲ, ಸೌಜನ್ಯಕ್ಕೆ ಅವರಾದರೂ ಕೂಡ ಬಂದು ಇದೊಂದು ನಡೀತಾ ಇದೆ. ಒಬ್ಬ ತಾಲೂಕು ದಂಡಾಧಿಕಾರಿ ಅಂದರೆ ತಾಲೂಕಿನಲ್ಲಿ ಏನು ಪ್ರತಿ ಕ್ಷಣವು ನಡೀತಿದೆ ಅನ್ನೋದು ಗೊತ್ತಿರೋದು, ಪರಿಜ್ಞಾನ ಬೇಕು ಅವ್ರಿಗೂ ಕೂಡ. ಯಾವುದೇ ಅಧಿಕಾರಿಯಾಗಲಿ ಅದನ್ನು ಇಂಥದ್ದು ತತ್ಕ್ಷಣ ಬಂದು ಅವ್ರನ್ನ ವಿಚಾರಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿತ್ತು. ಅದು ಕೂಡ ಆಗಿಲ್ಲ. ನಾವು ನೋಡಿರ್ಬೋದು ಕಾನ್ಸ್ಟಿಟ್ಯೂಷನಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದು ಪರ್ಯಾಯ ಅವರವರ ವ್ಯವಸ್ಥೆಗಳು ಇರ್ತದೆ. ಏನು ಶಾಸಕಾಂಗದಲ್ಲಿ ಕೆಲಸ ಮಾಡೋರು ಇರ್ತದೆ, ಕಾರ್ಯಾಂಗದಲ್ಲಿ ಅಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ. ಕಾರ್ಯಾಂಗದಲ್ಲಿ ವ್ಯಾಪ್ತಿ ಕೆಲಸ ಮಾಡ್ತಾರೆ, ಅವ್ರದ್ದೇ ಆದ ಇದಿರ್ತದೆ. ಯಾರು ಎಲ್ಲ ಕ್ಲಬ್ಬಾಗಿ ಕೆಲಸ ಮಾಡಿದ್ರೆ ಅದು ಸರಿಯಾಗೋದು, ಶಾಸಕಾಂಗ ಮತ್ತು ಕಾರ್ಯಾಂಗ. ಹಾಗಾಗಿ ನಾನು ಹೇಳ್ತೇನೆ, ಯಾರು ರಾಜಕೀಯದಲ್ಲಿರ್ತಕ್ಕಂಥ ಒಬ್ಬ ಶಾಸಕರು ಅಥವಾ ಮಿನಿಸ್ಟ್ರಿ ಹೇಳಿದ್ರು ಅಂದ್ಬಿಟ್ಟು ಅಧಿಕಾರಿಗಳು ತಲೆಬಾಗಿ ಕೆಲಸ ಮಾಡಬಾರ್ದು. ಇಲ್ಲಾಂದ್ರೆ ಅದು ಕೆಲಸಕ್ಕೂ ಬರಬಾರ್ದು. ಏನು ತನ್ನ ಎಕ್ಸಿಕ್ಯೂಷನ್ ಪವರ್ ಇರ್ತದೆ ಅದನ್ನು ಜನರ ಹಿತದೃಷ್ಟಿಯಿಂದ, ಸಾರ್ವಜನಿಕರ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನೋದು ನನ್ನ ಭಾವನೆ. ಸರಿ, ಇಲ್ಲಿ ತನಕ ಹೋರಾಟ ಬಂದಿದೆ. ನಾಳೆಯಿಂದ ನಿಮ್ಮ BJPಯ ರಾಜ್ಯ ಮಟ್ಟದ ನಾಯಕರೇನಾದರೂ ಈ ಒಂದು ಹೋರಾಟಕ್ಕೆ ಪಾಲ್ಗೊಳ್ತಿದ್ದೀರಾ? ಪ್ಲ್ಯಾನ್ ಆಗಿದೆಯಾ? ಖಂಡಿತವಾಗಿ ಈಗಾಗಲೇ ನಮ್ಮ ಮಾನ್ಯ ಸಂಸದರಾದಂಥ ಈ ಸಂಸ್ಥೆಯನ್ನು ಕೊಟ್ಟಂಥ ಮಹಾರಾಜರ ಅವರ ಒಂದು ಮೊಮ್ಮಗ ಕುಡಿ ಅವರು ಬಂದಿದ್ದರು, ಯದುವೀರ ಸಾಹೇಬರು ಬಂದಿದ್ದರು, ಅದಲ್ಲದೆ ಪ್ರತಾಪ್ ಸಿಂಹ ಸಾಹೇಬರು ಕೂಡ ಬಂದಿದ್ದರು. ಈಗ ಬೆಳಿಗ್ಗೆ ತಾನೇ ನಾನು ಫೋನಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಸಾಹೇಬ್ರ ಜೊತೆ ಕೂಡ ಮಾತಾಡಿದೆ. ಅರವಿಂದ್ ಶ್ರೀವಾಸ್ತವ ಸಾಹೇಬರು ಕೂಡ ನಾನು ಮಾಡಿದರು. ನಾಳೆ ನಾನು ಬರ್ತಾಯಿದ್ದೀನಿ ಹೋರಾಟಕ್ಕೆ. ನಾವು ಅದು ಯಾವುದೇ ಕಾರಣಕ್ಕೂ ಇದು ಕಾರ್ಖಾನೆ ಉಳಿಬೇಕು, ಪರಿಸರ ಉಳಿಬೇಕು ಅನ್ನೋ ದೃಷ್ಟಿನಲ್ಲಿ ನಾನು ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ವಿಜಯೇಂದ್ರ ಸಾಹೇಬರು ಕೂಡ ಅವರ ಸೂಚನೆ ಮೇರೆಗೆ, ಅವರು ಕೂಡ ಅವರ ಆದೇಶದ ಮೇರೆಗೆ ನಾವು ಅವರು ಕೆಲಸದಿಂದ ಅವರು ಕೂಡ ಬರ್ತಾರೆ. ಇದನ್ನು ನೋಡಿ, ನಾನು ಸರ್ಕಾರ ಏನಾದರೂ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಅವರ ಸೂಚನೆ ಮೇರೆಗೆ ಮಾನ್ಯ ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷರು ಕೂಡ ಬರ್ತಾಯಿದ್ದಾರೆ ನಾಳೆ. ಮತ್ತು ಸಂಸದರು ಯದುವೀರ್ ಸಾಹೇಬರು, ಪ್ರತಾಪ್ ಸಿಂಹ ಸಾಹೇಬರು ಮತ್ತು ಶ್ರೀವಾಸ್ತವ ಸಾಹೇಬರು ಕೂಡ ಬರ್ತಾಯಿದ್ದಾರೆ. ನಾನಾಗಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದು, ಏನು ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರು ತಾವೆಲ್ಲರೂ ಕೂಡ ತಮ್ಮ ಮತ್ತು ಏನು ಮೈಸೂರಿನಲ್ಲಿ ಮತ್ತು ಚನ್ನಪಟ್ಟಣದಲ್ಲಿರ್ತಕ್ಕಂಥ ಅವರು ಎಲ್ಲ ಕಾರ್ಮಿಕರು ಒಡಗೂಡಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇದನ್ನು ಉಳಿಸೋ ಕೆಲಸ ಮಾಡೋಣ ಅಂತ ನಾನು. ಇದು ಮಾನವೀಯ ಸಂದೇಶದ ಜನವಾಹಿನಿ.